ಒಂದು ಕಡೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಇದೊಂದು ದೊಡ್ಡ ಷಡ್ಯಂತ್ರ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಇದರಿಂದ ಸತ್ಯ ಹೊರಗೆ ಬರಲಿದೆ, ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಹೇಗೆ ನೋಡ್ತೀವಿ ಇಷ್ಟೇ? ಎರಡು ಒಳ್ಳೆಯದು, ಎರಡು ಸತ್ಯವೇ. ಎಲ್ಲರೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತರೇ ಅವರು. ಹಾಗಾಗಿ ಇಲ್ಲಿ ನಡೆಯುವಂಥ ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ. ನಾವೆಲ್ಲ ಈಗ ಸರ್ಕಾರಿ ಶಾಲೆಗಳಿಗೆ ಸಹಾಯ ಕೊಡೋದು, ಬೆಂಚ್ ಡೆಸ್ಕ್ ಕೊಡುವಂಥದ್ದಾಗಲಿ ಅಥವಾ ಪುಸ್ತಕ ಸ್ಕಾಲರ್ಶಿಪ್ ಕೊಡೋದಕ್ಕೆ ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡ ಮಾಧ್ಯಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೊಡ್ತಾಯಿದ್ದೇವೆ. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗೆ ಗೊತ್ತಿದೆ, ಹಾಗಾಗಿ ಅವರು ಕೂಡ ಹೇಳೋದು ಸರಿ ಇದೆ. ನಾವೆಲ್ಲ ಆ ಉದ್ದೇಶದಿಂದ ಮಾಡಿರುವಂಥ ಯಾವ ಉದ್ದೇಶವೂ ಕೂಡ ಇಲ್ಲ ಇದರಲ್ಲಿ. ಕನ್ನಡ ಮಾಧ್ಯಮ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಎಲ್ಲ ಕಡೆ ಕನ್ನಡ ಪ್ರಸಾರ ಆಗಬೇಕು, ಶಾಲೆಗಳು ಪ್ರಸಾರ ಆಗಬೇಕು ಅಂತ ನಮ್ಮ ಉದ್ದೇಶ. ಈಗ ಒಂದು ಕಡೆ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಒಳ್ಳೆಯದು, ಒಳ್ಳೆ ರೀತಿಯಲ್ಲಿ ನಡೆದರೆ ಒಳ್ಳೆಯದು. ಅದು ತಪ್ಪಿತಸ್ಥರನ್ನು ಅವರು ಶಿಕ್ಷೆಗೊಳಪಡಿಸಬೇಕು. ಇಲ್ಲ ಇದು ಮುಂದುವರಿತಾ ಹೀಗೆ ಮುಂದುವರಿಯೋದಾದರೆ ಅರ್ಥ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ. ಎಲ್ಲರೂ ಹೇಳೋದೇನು ಅಂತಂದರೆ ಒಂದು ತನಿಖೆ ಆದರಿಗೆ ಯಾರು ತಪ್ಪಿತಸ್ಥ ಅವರು ಶಿಕ್ಷೆ ಆಗಲೇಬೇಕು ಅಂತ. ಈಗ ಈ ಮುಸ್ಕುದಾರಿ ಧರ್ಮಸ್ಥಳ ಕ್ಷೇತ್ರ ಸುತ್ತ ಹೋಗಿ ಅಲ್ಲಿ ಇಲ್ಲೆಲ್ಲ 13-14 ಜಾಗಗಳನ್ನು ತೋರಿಸಿದ್ದಾನೆ, ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ? ಏನು ಹೇಳಲಿಕ್ಕೆ ಇಲ್ಲ. SIT ವರದಿ ನನಗೆ ಅದಕ್ಕೆ ಆಧಾರ. ವರದಿ ಬಂದ ಮೇಲೆ ನಾನು ಹೇಳಬೇಕಷ್ಟೆ. ಈಗ ಮಧ್ಯಮವರ್ತಿ ಬಂದಿದೆಯಂತೆ, ಇನ್ನು ಪೂರ್ತಿ ವರದಿ ಕೊಟ್ಟರ ಮೇಲೇ ಹೇಳಬೇಕಷ್ಟೆ. ಅದಕ್ಕೆ ನಾನೇನು ಹೇಳಲಿಕ್ಕಿಲ್ಲ, ಅವನ ಬಗ್ಗೆ ನಾನೇನು ಹೇಳೋದಿಲ್ಲ. ಎಲ್ಲರಿಗೂ ಹೇಳೋದು ಅದು ಸರಿಯಲ್ಲ, ಸುಳ್ಳು ಅಂತ ಹೇಳ್ತಿದ್ದಾರೆ. ಅದನ್ನು ಪೂರ್ವ ಮಾಡೋ SIT ವರದಿ ಅದಕ್ಕೆ ಒಳ್ಳೆಯ ಮಾಹಿತಿ. ಈಗ ಸೋಷಿಯಲ್ ಮೀಡಿಯಾ ಆಧಾರಿತವಾಗಿ ಒಂದು ದೊಡ್ಡ ಪಿತೂರಿನೇ ನಡೀತದೆ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋ ವಿಡಿಯೋಗಳು, ಇದ್ರ ಬಗ್ಗೆ ಏನು? ನಿಜವಾಗಿ ನೀವು ಹೇಳಿದ ಹಾಗೆ ಅದು ಸತ್ಯ ಇಲ್ಲ ಅಂತಾದರೆ ಅದನ್ನು ನಿಲ್ಲಿಸಬೇಕು. ಅವರಲ್ಲಿ ತಕ್ಷಣ ನಿಲ್ಲಿಸಬೇಕು. ಅದನ್ನು ನಿಲ್ಲಿಸಿ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು. ಒಂದು ಕಡೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಇದೊಂದು ದೊಡ್ಡ ಷಡ್ಯಂತ್ರ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಇದರಿಂದ ಸತ್ಯ ಹೊರಗೆ ಬರಲಿದೆ, ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಹೇಗೆ ನೋಡ್ತೀವಿ ಇಷ್ಟೇ? ಎರಡು ಒಳ್ಳೆಯದು, ಎರಡು ಸತ್ಯವೇ. ಎಲ್ಲರೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತರೇ ಅವರು. ಹಾಗಾಗಿ ಇಲ್ಲಿ ನಡೆಯುವಂಥ ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ. ನಾವೆಲ್ಲ ಈಗ ಸರ್ಕಾರಿ ಶಾಲೆಗಳಿಗೆ ಸಹಾಯ ಕೊಡೋದು, ಬೆಂಚ್ ಡೆಸ್ಕ್ ಕೊಡುವಂಥದ್ದಾಗಲಿ ಅಥವಾ ಪುಸ್ತಕ ಸ್ಕಾಲರ್ಶಿಪ್ ಕೊಡೋದಕ್ಕೆ ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡ ಮಾಧ್ಯಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೊಡ್ತಾಯಿದ್ದೇವೆ. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗೆ ಗೊತ್ತಿದೆ, ಹಾಗಾಗಿ ಅವರು ಕೂಡ ಹೇಳೋದು ಸರಿ ಇದೆ. ನಾವೆಲ್ಲ ಆ ಉದ್ದೇಶದಿಂದ ಮಾಡಿರುವಂಥ ಯಾವ ಉದ್ದೇಶವೂ ಕೂಡ ಇಲ್ಲ ಇದರಲ್ಲಿ. ಕನ್ನಡ ಮಾಧ್ಯಮ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಎಲ್ಲ ಕಡೆ ಕನ್ನಡ ಪ್ರಸಾರ ಆಗಬೇಕು, ಶಾಲೆಗಳು ಪ್ರಸಾರ ಆಗಬೇಕು ಅಂತ ನಮ್ಮ ಉದ್ದೇಶ. ಈಗ ಒಂದು ಕಡೆ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಒಳ್ಳೆಯದು, ಒಳ್ಳೆ ರೀತಿಯಲ್ಲಿ ನಡೆದರೆ ಒಳ್ಳೆಯದು. ಅದು ತಪ್ಪಿತಸ್ಥರನ್ನು ಅವರು ಶಿಕ್ಷೆಗೊಳಪಡಿಸಬೇಕು. ಇಲ್ಲ ಇದು ಮುಂದುವರಿತಾ ಹೀಗೆ ಮುಂದುವರಿಯೋದಾದರೆ ಅರ್ಥ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ. ಎಲ್ಲರೂ ಹೇಳೋದೇನು ಅಂತಂದರೆ ಒಂದು ತನಿಖೆ ಆದರಿಗೆ ಯಾರು ತಪ್ಪಿತಸ್ಥ ಅವರು ಶಿಕ್ಷೆ ಆಗಲೇಬೇಕು ಅಂತ.